ಹಲೋ CGF ಎಲ್ಲರಿಗೂ ನಮಸ್ತೆ ನಮಸ್ಕಾರ. ಅಂದ್ರೆ ತುಂಬಾ ದಿನ ಆದ್ಮೇಲೆ ಒಂದು ಹೊಸ ವಿಡಿಯೋದಲ್ಲಿ ಬಂದಿದ್ದೀನಿ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಒಂದು 3 ವಿಡಿಯೋ ಹಾಕಿದ್ದೆ, ನೋಡಿರ್ಬೋದು ಸುಮಾರು ಜನ. ಹಾಗೇನೆ ವಾಯ್ಸ್ ಕೊಟ್ಟಿರ್ಲಿಲ್ಲ, ಆದ್ರೆ ಈ ವಿಡಿಯೋದಲ್ಲಿ ವಾಯ್ಸ್ ಕೊಟ್ಕೊಂಡು ನಿಮ್ಗೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ತುಂಬಾ ಜನ ನನ್ನ ಮೇಲೆ ಕೋಪದಲ್ಲಿ ಇರ್ಬೋದು ಅಂತ ನನಗೆ ಗೊತ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನಪ್ಪಾ ಅಂದ್ರೆ ಒಂದು ಇಂಪಾರ್ಟೆಂಟ್ ಆಗಿರೋ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅಂದ್ರೆ ನೀವೇನಾದ್ರೂ ನಮ್ಮ ಗೇಮ್ ಅಲ್ಲಿ ಅಂದ್ರೆ ಆ ಸೆಟ್ಟಿಂಗ್ಸ್ ಅಲ್ಲಿ ಅಕೌಂಟ್ ಬೈಂಡ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ, ಅದನ್ನ ಯಾರೆಲ್ಲ ಇನ್ನೂ ನಿಮ್ಮ ಜಿಮೇಲ್ ಅಕೌಂಟ್ ಕೊಟ್ಟು ನೀವು ಅಕೌಂಟ್ ನ ಬೈಂಡ್ ಮಾಡ್ಕೊಂಡಿಲ್ವೋ, ನೀವು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅಂತಾನೆ ಹೇಳ್ಬೇಕು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹೌದು ಗೈಸ್, ಯಾಕೆ ಈ ರೀತಿ ಹೇಳ್ತಾ ಇದೀನಿ ಹಂಗಂದ್ರೆ, ಸುಮಾರು ಜನ ಕಮೆಂಟ್ ಸೆಕ್ಷನ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಬ್ರೋ ನನ್ನ ಅಕೌಂಟ್ ಯಾಕಾಯ್ತು ಬ್ರೋ, ಯಾರು ತಗೊಂಡ್ರು ಗೊತ್ತಿಲ್ಲ ಬ್ರೋ, ಪ್ಲೀಸ್ ಬ್ರೋ ಹೇಗಾದ್ರು ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದ್ರೆ ಹೇಳಿ ಬ್ರೋ ಹಂಗಂತಲ್ಲ ನನ್ನ ಹತ್ರ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಮೆಸೇಜ್ ಆಗ್ತಾ ಇದ್ರಿ. ಇದರಲ್ಲ ಹೇಳ್ಕೊಂಡ್ ಬಂದ್ರೆ ನಾನು ಏನ್ ಮಾಡಕ್ಕಾಗುತ್ತೆ ನೀವೇ ಹೇಳಿ ಗೈಸ್. ಆಲ್ಮೋಸ್ಟ್ ನಾನು ರಿಕವರಿ ಮಾಡಕ್ಕಾಗಿರೋ ಅಕೌಂಟ್ಸ್ ನೆಲ್ಲ ರಿಕವರಿ ಮಾಡಿ ಕೊಟ್ಟಿದ್ದೀನಿ. ಆದ್ರೆ ಕೆಲವೊಂದು ಅಕೌಂಟ್ಸ್ ಅಂದ್ರೆ ದೊಡ್ಡ ದೊಡ್ಡ ಪಂಟ ನನ್ನ ಮಕ್ಕಳೆಲ್ಲ ಇರ್ತಾರೆ ಈ ಹ್ಯಾಕಿಂಗ್ ಮಾಡೋದ್ರಲ್ಲಿ, ಅಂತವ್ರ ಹತ್ರ ಸಿಕ್ಕಾಕೊಂಡ್ರೆ ಮಾತ್ರ ಮರ್ಗಾಯನೆ. ಓಕೆ, ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವಾ. ಇವಾಗ ನೀವು ನನ್ನ ಹತ್ರ ಕೇಳ್ಬೋದು, ಬ್ರೋ ಹ್ಯಾಕ್ ಆಗಿರೋ ಅಕೌಂಟ್ ನ ಹೇಗೆ ಬ್ರೋ ರಿಕವರಿ ಮಾಡೋದು, ಹಾಗೆ ನನ್ನ ಅಕೌಂಟ್ ಲಾಕ್ ಆಗಿದೆ ಬ್ರೋ, ನನ್ನ ಅಕೌಂಟೇ ಮರ್ತೋಯ್ತು ಬ್ರೋ, ನನಗೆ ಅಕೌಂಟೇ ಇಲ್ಲ ಬ್ರೋ, ಅಕೌಂಟ್ ಓಪನ್ ಮಾಡಿದ್ರೆ ಬೇರೆ ಯಾವುದೋ ಹೊಸ ಐಡಿ ಬರ್ತಾ ಉಂಟು ಬ್ರೋ, ಈ ರೀತಿ ಸುಮಾರು ಜನ ನನ್ನ ಹತ್ರ ಕೇಳ್ಬೋದು. ಇದನ್ನ ಹೇಗೆ ರಿಕವರಿ ಮಾಡೋದು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಆದ್ರೆ ಇದು ಬೈಂಡ್ ಆಗಿದ್ರೆ ಮಾತ್ರ ನೀವು ಇದನ್ನ ಮಾಡೋಕ್ಕಾಗೋದು. ಸೊ ಬೈಂಡ್ ಫಸ್ಟ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟ್ ಡೀಟೇಲ್ ಆಗಿ ನೋಡ್ಕೊಬರೋಣ. ಫಸ್ಟ್ ಏನಪ್ಪಾ ಅಂದ್ರೆ ನಿಮ್ ಗೇಮ್ ಓಪನ್ ಮಾಡಿ ಗೇಮ್ ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ಬೈಂಡ್ ಅಂತ ಇರುತ್ತೆ, ಆ ಬೈಂಡ್ ಮೇಲೆ ಕ್ಲಿಕ್ ಮಾಡಿ ರಿಕವರಿ ಇಮೇಲ್ ಅಂತ ಕೇಳುತ್ತೆ. ರಿಕವರಿ ಇಮೇಲ್ ಅಂತಾನೆ ಸಪರೇಟ್ ಆಗಿ ಒಂದು ಇಮೇಲ್ ನ ಇಟ್ಕೊಡಿ, ಅಂದ್ರೆ ಸಪರೇಟ್ ಆಗಿ ಬೇರೆ ಯಾವ್ದಾದ್ರು ಒಂದು ಇಮೇಲ್ ನ ಕೊಡಿ. ಇದಾದ್ಮೇಲೆ ವೆರಿಫಿಕೇಶನ್ ಕೋಡ್ ಸೆಂಡ್ ಅಂತ ಇರುತ್ತೆ, ಸೊ ಸೆಂಡ್ ಮಾಡಿ. ವೆರಿಫಿಕೇಶನ್ ಕೋಡ್ ನ ಸೆಂಡ್ ಮಾಡಿದ್ಮೇಲೆ ನಿಮ್ಮ ಜಿಮೇಲ್ ಅಕೌಂಟಿಗೆ ಒಂದು ಕೋಡ್ ಬಂದಿರುತ್ತೆ, ಅಂದ್ರೆ 8 ಡಿಜಿಟ್ ನಂಬರ್ ಕೋಡ್ ಬಂದಿರುತ್ತೆ. ಆ ಕೋಡ್ ನ ತಗೊಬಂದು ಇಲ್ಲಿ ಅಪ್ಲೈ ಮಾಡಿ. ವೆರಿಫಿಕೇಶನ್ ಕೋಡ್ ನ ಅಪ್ಲೈ ಮಾಡಿ ಆದ್ಮೇಲೆ ಸೆಕ್ಯೂರಿಟಿ ಕೋಡ್ ಅಂತ ಕೇಳುತ್ತೆ. ಆ ಸೆಕ್ಯೂರಿಟಿ ಕೋಡ್ ನ ಅವ್ರೇನು ಕೊಡಲ್ಲ, ಅಂದ್ರೆ ನೀವಾಗಿ ನಿಮ್ಮ ಓನ್ ಸೆಕ್ಯೂರಿಟಿ ಕೋಡ್ ನ ನೀವು ಕೊಟ್ಕೋಬೇಕು. ಅಲ್ಲಿ ಸೆಕ್ಯೂರಿಟಿ ಕೋಡ್ ಅಂತಿದೆ ನೋಡಿ, ಅಲ್ಲಿ 6 ಡಿಜಿಟ್ ಕೋಡ್ ಕೇಳ್ತಾ ಇದೆ. ನಿಮ್ಗೆ ಇಷ್ಟ ಬಂದಿರೋ ಕೋಡ್ ನ ನೀವು ಕೊಟ್ಕೋಬಹುದು. ಸೊ ಸೆಕ್ಯೂರಿಟಿ ಕೋಡ್ ಕನ್ಫರ್ಮ್ ಕೋಡ್ 2 ಸಮೇತ ಕೊಟ್ಕೋಬಿಟ್ಟು ಅದಾದ್ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿ ಆದ್ಮೇಲೆ ಸೊ ಈ ಕೋಡ್ ನ ಮರ್ತ್ಕೋಬೇಡಿ, ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ, ಇದು ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ ರಿಕವರಿ ಮಾಡೋ ಪಕ್ಷದಲ್ಲಿ. ಸೊ ಓಕೆನಾ. ಓಕೆ, ಇದಾದ ನಂತರ ನಿಮಗೆ 24 ಅವರ್ಸ್ ಒಳಗಡೆ ಅಕೌಂಟ್ ಬೈಂಡ್ ಆಗ್ಬಿಡುತ್ತೆ. ಅಕಸ್ಮಾತ್ ನಿಮಗೆ ಅಕೌಂಟ್ ನ ಚೇಂಜ್ ಮಾಡ್ಕೋಬೇಕು, ಇಲ್ಲ ಅಕೌಂಟ್ ನ ಅನ್ಬೈಂಡ್ ಮಾಡ್ಬಿಡ್ಬೇಕು ಅನ್ನೋ ಪಕ್ಷದಲ್ಲಿ ನೀವು ಎಂತ ಮಾಡ್ಬೋದು ಅಂದ್ರೆ ಅಲ್ಲೇ ಆಪ್ಷನ್ ತೋರಿಸಿದೆ ಅನ್ಬೈಂಡ್ ಮತ್ತೆ ಚೇಂಜ್ ಅಂತ ಹೇಳ್ಬಿಟ್ಟು, ಸೊ ನೀವು ಮಾಡ್ಕೋಬಹುದು. ಸೊ ನೀವು ಇದನ್ನ ಮಾಡ್ಕೋಬೇಕು ಅಂದ್ರೂ ಸಮೇತ ಅಂದ್ರೆ ನಿಮ್ಮ ಜಿಮೇಲ್ ಐಡಿ ರಿಕವರಿ ಜಿಮೇಲ್ ಐಡಿ ಕೊಟ್ಟಿರ್ತೀರಲ್ವಾ, ಆ ಜಿಮೇಲ್ ಐಡಿನ ಹಾಕ್ಬಿಟ್ಟು ಮತ್ತೆ ಸೆಕ್ಯೂರಿಟಿ ಕೋಡ್ ಅದನ್ನ ಸಮೇತ ನೀವು ಹಾಕ್ಬೇಕು. ಹಾಕ್ಬಿಟ್ಟು ವೆರಿಫೈ ಮಾಡಿದ್ರೆ ನೀವು ಅದನ್ನ ಅನ್ಬೈಂಡ್ ಆದ್ರೂ ಮಾಡ್ಕೋಬಹುದು, ಚೇಂಜ್ ಆದ್ರೂ ಮಾಡ್ಕೋಬಹುದು. ಅಕಸ್ಮಾತ್ ನೀವು ಸೆಕ್ಯೂರಿಟಿ ಕೋಡ್ ನೇ ಮರ್ತ್ಕೊಂಡಿದ್ದೀನಿ ಬ್ರೋ ಅನ್ನೋ ಪಕ್ಷದಲ್ಲಿ ಅಂದ್ರೆ ರಿಕವರಿ ಇಮೇಲ್ ಹಾಕಿ ಅದಕ್ಕೆ ವೆರಿಫಿಕೇಶನ್ ಕೋಡ್ ಕಳಿಸಿ, ಅದಾದ್ಮೇಲೆ ನೀವು ಸೆಕ್ಯೂರಿಟಿ ಕೋಡ್ ನ ನೀವು ಅಂದ್ರೆ ಜನರೇಟ್ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಓಕೆ, ಇದಿಷ್ಟು ಬೈಂಡ್ ಪ್ರೋಸೆಸ್ ನ ನೋಡಾಯ್ತು. ಇವಾಗ ಹೇಗೆ ಬೈಂಡ್ ಅಕೌಂಟ್ ನ ರಿಕವರಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ನಿಮ್ಮ ಹತ್ರ ಅಕೌಂಟ್ ಎಲ್ಲ ಹ್ಯಾಕ್ ಆಯ್ತು ಅನ್ನೋ ಪಕ್ಷದಲ್ಲಿ ನಿಮ್ಮ ಲಾಗಿನ್ ಪೇಜ್ ಅಲ್ಲಿ ಅಕೌಂಟ್ ರಿಕವರಿ ಅಂತ ಹೇಳ್ಬಿಟ್ಟು ಮೇಲೆ ಒಂದು ಆಪ್ಷನ್ ಇರುತ್ತೆ, ಅಂದ್ರೆ ನಿಮ್ಮ ಲಾಗಿನ್ ಪೇಜ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಆಪ್ಷನ್ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿದಾಗ ಓಕೆ ಈ ರೀತಿ ಪೇಜ್ ಒಂದು ಓಪನ್ ಆಗುತ್ತೆ. ಅಲ್ಲಿ ಗೋ ಟು ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ್ಮೇಲೆ ರಿಕವರಿ ಇಮೇಲ್ ಅಂತ ಕೇಳುತ್ತೆ. ಸೊ ನಿಮ್ಮ ಬೈಂಡ್ ಆಗಿರೋ ಇಮೇಲ್ ಅಕೌಂಟ್ ನ ಇಲ್ಲಿ ಅಂದ್ರೆ ಜಿಮೇಲ್ ಅಕೌಂಟ್ ನ ಇಲ್ಲಿ ಆಡ್ ಮಾಡಿ ಆದ್ಮೇಲೆ ಅಲ್ಲಿ ವೆರಿಫಿಕೇಶನ್ ಕೋಡ್ ಅಂತ ಕೇಳುತ್ತೆ. ಸೊ ನಿಮ್ಮ ಬೈಂಡ್ ಆಗಿರೋ ಜಿಮೇಲ್ ಅಕೌಂಟಿಗೆ ಒಂದು ವೆರಿಫಿಕೇಶನ್ ಕೋಡ್ ನ ನೀವು ಸೆಂಡ್ ಮಾಡಿ ಮತ್ತೆ ಅಲ್ಲಿ ಅಪ್ಲೈ ಮಾಡಿದ ಕೂಡಲೇ ನಿಮ್ಮ ಅಕೌಂಟ್ ಶೋ ಆಗುತ್ತೆ. ಶೋ ಆದ್ಮೇಲೆ ನಿಮಗೆ ಕೆಳಗಡೆ ಕಾಣಿಸ್ತಿರ್ಬೋದು ಸೆಲೆಕ್ಟ್ ಎ ನ್ಯೂ ಪ್ಲಾಟ್ಫಾರ್ಮ್ ಅಕೌಂಟ್ ರಿಕವರಿ ಯುವರ್ ಗೇಮ್ ಅಕೌಂಟ್ ಅಂದಿದೆ ನೋಡಿ, ಅಲ್ಲಿ ನೀವು ಫೇಸ್ಬುಕ್, ಟ್ವಿಟರ್, ಜಿಮೇಲ್ ಈ 3 ಅಕೌಂಟ್ ಅಲ್ಲಿ ಯಾವ್ದನ್ನ ಬೇಕಾದ್ರೆ ಚೂಸ್ ಮಾಡಿ ನೀವು ಲಾಗಿನ್ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಅಕೌಂಟ್ ರಿಕವರಿ ಮಾಡೋಕ್ಕಿಂತ ಮುಂಚೆ ಫೇಸ್ಬುಕ್ ಅಕೌಂಟ್ ಆದ್ರೂ ಆಗಿರ್ಬೋದು, ಜಿಮೇಲ್ ಅಕೌಂಟ್ ಆದ್ರೂ ಆಗಿರ್ಬೋದು, ಆದ್ರೆ ರಿಕವರಿ ಮಾಡಬೇಕಾದ್ರೆ ಆ ಅಕೌಂಟ್ ನ ನೀವು ಯಾವ್ದಕ್ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ. ಓಕೆನಾ, ಇದಿಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಿಮಗೆ ಇದೇ ರೀತಿ ಏನಾದ್ರು ಡೌಟ್ಸ್ ಇದ್ರೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ನನ್ನ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಸಮೇತ ಕೆಲವೊಂದು ಅಪ್ಡೇಟ್ಸ್ ಗಳನ್ನ ಅಲ್ಲೂ ಸಮೇತ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಸಮೇತ ಶೇರ್ ಮಾಡಿ, ಅವರು ಸಮೇತ ನೋಡಿ ತಿಳ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡ್ಕೋಬಿಡಿ, ಯಾಕಂದ್ರೆ ಮರ್ತ್ಕೊಂಡಿರ್ತೀರ. ಸೊ ಲೈಕ್ ಮಾಡ್ಕೋಬಿಡಿ. ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾ, ಹೈಪ್ ಪಾಯಿಂಟ್ಸ್ ಕೊಡೋದಿರುತ್ತೆ, ಅದನ್ನು ಸಮೇತ ಹೈಪ್ ಮಾಡಿಬಿಡಿ ನನ್ನ ವಿಡಿಯೋಸ್ನ. ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋಸ್ ಸುಮಾರು ಜನಕ್ಕೆ ಹೋಗಿ ರೆಕಮೆಂಡೇಶನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಬೇಗ 10K ಹೊಡಿಯೋಣ. 10K ಹೊಡೆದ ಮೇಲೆ ಒಂದು ದೊಡ್ಡ ಗಿವ್ ಅವೇ ಇದೆ, ಅದೇನು ಹಂಗಂತ ಹೇಳ್ಬಿಟ್ಟು ಹೋಗ್ತಾ ನಿಮಗೆ ರಿವೀಲ್ ಮಾಡ್ತೀನಿ. ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ಕೊಳ್ತಿದ್ದೀನಿ. ಓಕೆ ಗೈಸ್, ಲವ್ ಯು ಗೈಸ್, ಬಾಯ್.